ಈ ಕಲ್ಲು 2 ಹಕ್ಕಿ, ಹೊಡೆಯೋರು ಯಾರು ಅದು ಬಹಳ ಇಂಪಾರ್ಟೆಂಟ್. ಕಲ್ಲು ಇದೆ, 2 ಹಕ್ಕಿನೂ ಇದಾವೆ, ಹೊಡೆಯೋರು ಯಾರು ಅನ್ನೋದು ಇಂಪಾರ್ಟೆಂಟ್. ಯಾರು ಹೊಡಿತಾರೆ, ಯಾರಿಗೆ ಹೊಡಿತಾರೆ, ಯಾವ ಹಕ್ಕಿ ಬೀಳುತ್ತೆ, ಯಾರ ತಟ್ಟೆಗೆ ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ಇರುವಂತಹ ಪ್ರಶ್ನೆ ರಾಜಕೀಯದಲ್ಲಿ, ಇದು ಬೇಟೆ ಆಡೋ ಪ್ರಶ್ನೆ ಅಲ್ಲ, ರಾಜಕೀಯದ ಬೇಟೆಯ ವಿಚಾರಕ್ಕೆ ಬರೋಣ. ಸೊ ರಾಜಕೀಯ ಬೇಟೆಯಲ್ಲಿರುವಂತ ಈಗ ಚರ್ಚೆಗೆ ಬರ್ತಾ ಇರೋದು ಅದು ಖರ್ಗೆ ಅವರದ್ದು ಮತ್ತೆ ರಾಹುಲ್ ಗಾಂಧಿ ಅವರ ವಿಚಾರ. ಇದು ಯಾಕೆ ಶುರುವಾಯಿತು? ಇಬ್ಬರು ನಾಯಕರು ಕಾಂಗ್ರೆಸ್ನ ವೇದಿಕೆಯಲ್ಲಿ ಹೇಳ್ಕೊಳ್ತಾರೆ ಸಭೆಯ ಒಳಗಡೆಗೆ, ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಇಟ್ಕೊಳ್ಳೋಣ ಅಂತ. ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು. ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳು ಇವತ್ತಿಗೆ ಇಲ್ಲಿಗೆ ಬಂದಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯು ಕೂಡ ಇದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಕೊಡ್ತಾ ಇದೆ. 2024 ಮಹಾಭಾರತ ಚುನಾವಣೆಯಲ್ಲಿ ರಾಮನೂರಿನಲ್ಲಿ ರೋಡ್ ಶೋ ಮತ್ತು ಅಯೋಧ್ಯೆಯಿಂದಲೇ ಅಶ್ವಮೇಧ ಯಾಗವನ್ನ ಕಟ್ಟಿದ್ದಾರೆ ಆ ಕಡೆಗೆ ಪ್ರಧಾನಿಗಳು. ಬತ್ತಳಿಕೆಯಲ್ಲಿ ರಾಮಬಾಣ ಇಟ್ಕೊಂಡಿದ್ದಾರೆ. ಏರ್ಪೋರ್ಟ್, ರೈಲು ನಿಲ್ದಾಣ ಎಲ್ಲ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಚುನಾವಣೆಯ ಆರಂಭ, ಶಂಖನಾದವನ್ನ ಊದಿರೋದು ರಾಮನೂರಿನಿಂದ. ಸೊ ಇವತ್ತಿನಿಂದಲೇ ರಾಮೋತ್ಸವ, ಲೋಕಯುದ್ಧಕ್ಕೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತಾಗಿರುವಂಥ ಬೆಳವಣಿಗೆ ಇದು. ಮೋದಿ ಅವರ ರೋಡ್ ಶೋ ಮಾಡಿರೋದು, ರೈಲು ನಿಲ್ದಾಣದ ಉದ್ಘಾಟನೆ ಆಗಿರೋದು, ಇನ್ನೊಂದು ಕಡೆಗೆ ಏರ್ಪೋರ್ಟ್ನ ಲೋಕಾರ್ಪಣೆಯನ್ನ ಮಾಡಿರೋದು, ಮತ್ತೆ ಅವರ ಭಾಷಣಗಳಲ್ಲಿ ಬಾಣಗಳ ಪ್ರಯೋಗಗಳಿತ್ತಲ್ಲ ಅದು ಇನ್ನೊಂದು ಕಡೆಗೆ. ಸೊ ಹಾಗಾಗಿ ಈಗ ಚುನಾವಣೆಯ ರಣಕಹಳೆ ಅಂತೂ ಮೊಳಗಿಸಿಯಾಗಿದೆ, ಅದು ಅಯೋಧ್ಯೆಯಿಂದಲೇ. ಸೊ ಈಗ ಯುದ್ಧ ಆಗಬೇಕಲ್ಲ, ಆ ಯುದ್ಧ ಆಗಬೇಕು ಅಂದರೆ ಇನ್ನೊಂದು 3 ತಿಂಗಳು ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಚುನಾವಣೆ ಬರುತ್ತೆ. ಈ 3 ತಿಂಗಳಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇದು ಪ್ರಧಾನಿ ಅವರದ್ದು ಒಂದು ಕಡೆಗೆ. ಸೊ ಹಾಗಿದ್ದಾಗ ಇದು ಪ್ರಧಾನಿಯವರು ಒಂದು ಕಡೆಗಾಯ್ತು. ಆದರೆ ಇನ್ನೊಂದು ಕಡೆಗೆ ಇರುವಂಥದ್ದೇ ಈ ಒಂದು ಕಲ್ಲು 2 ಹಕ್ಕಿಯ ವಿಚಾರ. ಅದೇ ಇವತ್ತು ಚರ್ಚೆಯ ವಿಚಾರ. ಏನು? ಮೋದಿ ವಿರುದ್ಧ ಎದುರಾಳಿ ಬಣದ ಪ್ರಧಾನಿ ಅಭ್ಯರ್ಥಿ ಯಾರು? ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಈವರೆಗೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಗೂಗ್ಲಿ ಹಾಕಿದ್ರು. ಖರ್ಗೆ ಹೆಸರು ಚಾಲ್ತಿಯಲ್ಲಿದೆ, ಆದರೆ ರಾಹುಲ್ ಪರವಾಗಿ ಬ್ಯಾಟಿಂಗ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ಯಾಕೆ? ಇದು ವೈಯಕ್ತಿಕನ ಅಥವಾ ಪಕ್ಷದ ನಿಲುವು ಗೊತ್ತಿಲ್ಲ. ಇದು ಬಹಳ ಮಜವಾಗಿದೆ. ಸೊ ಮೋದಿ ವಿರುದ್ಧ ಎದುರಾಳಿಯ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರದಲ್ಲಿ ಖರ್ಗೆ ಹೆಸರು ಪ್ರಸ್ತಾಪ ಈವರೆಗೂ ಕೂಡ ಒಮ್ಮತ ಮೂಡಲಿಲ್ಲ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು ಯಾಕೆ? ಆ ಕಡೆಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಇಬ್ಬರು ಕೂಡ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ, ಆಮೇಲೆ ಒಮ್ಮತ ಮೂಡೋದಿಲ್ಲ. ಅದಾದ ನಂತರ ನಿತೀಶ್ ಕುಮಾರ್ ಅವರು ನಂದೇನು ತಕರಾರಿಲ್ಲ ಅಂತ ಹೇಳಿ ಸ್ವಲ್ಪ ದಿನಗಳ ನಂತರ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಎಲ್ಲೂ ಮಾತನಾಡೋದಿಲ್ಲ, ಸೋನಿಯಾ ಗಾಂಧಿ ಅವರು ಎಲ್ಲೂ ಮಾತನಾಡೋದಿಲ್ಲ. ಅವ್ರು ಇದು ಹೌದಾ ಬೇಕಾ ಬೇಡವಾ ಅನ್ನೋದನ್ನು ಹೇಳೋಲ್ಲ, ದಟ್ಸ್ ಡಿಫ್ರೆಂಟ್. ಆದರೆ ಸಿದ್ದರಾಮಯ್ಯನವ್ರದ್ದು ಮಾತ್ರ ಕಾರ್ಡ್ ಚೆನ್ನಾಗಿದೆ, ರಾಹುಲ್ ಗಾಂಧಿ ಅವರಾಗಬೇಕು ಅಂತ ಹೇಳಿ. ಏನಿದು? ಇದಕ್ಕೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ಆಮೇಲೆ ಬರೋಣ. ಏನು ಮಾತನಾಡಿದರೆ ಮೊದಲು ನೋಡೋಣ. ಇವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಯಾರು ಕೂಡ ಈ ದೇಶದಲ್ಲಿ ಎಂತದು ಭಾರತ್ ಜೋಡೋ ಮಾಡಿರ್ಲಿಲ್ಲ. ಈಗ ಭಾರತ್ ಜೋಡೋ 2 ಇದನ್ನು ಪ್ರಾರಂಭ ಮಾಡಿದ್ರು. ಭಾರತ ನ್ಯಾಯ ಭಾರತ ನ್ಯಾಯ ಯಾತ್ರೆ. ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ. ಎಲ್ರಿಗೂ ನ್ಯಾಯ ಸಿಗ್ಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ, ನ್ಯಾಯ ಸಿಗಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾರೆ. ಅಲ್ಲ, ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ, ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕಾ? ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಈ ದೇಶಕ್ಕೋಸ್ಕರ, ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ, ದೇಶದ ಬಹುಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ, ದೇಶದ ಸಾರ್ವಭೌಮತೆಯನ್ನು ಎತ್ತಿಡಲಿಕ್ಕೋಸ್ಕರ, ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಅವತ್ತು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಆಗಲೇ ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಮೊದಲು ಚುನಾವಣೆ ಗೆಲ್ಲೋದು
ನಮ್ಮ ಮುಂದೆ ಇರುವಂಥ ಸವಾಲಿದೆ. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಅಪ್ರಸ್ತುತ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಇದರ ಬಗ್ಗೆ ಅನಗತ್ಯವಾದಂಥ ಚರ್ಚೆ ಬೇಡ. ನಾವು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀವಿ, ಯಾಕೆ ಅದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡೋದು? ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೈ ಚಾಯ್ಸ್ ಈಸ್ ಫಾರ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಅವತ್ತೇ ಹೇಳಿದ್ದೇನೆ. ಯಾವಾಗ? ಜುಲೈನಲ್ಲಿ. ಯಾಕೆ ಹೇಳಿದೆ ಇದನ್ನಂತಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಆಡಳಿತದ ಅಪಾರ ಅನುಭವ ಇದೆ, ಅಭಿವೃದ್ಧಿಯ ಚಿಂತಕರಿದ್ದಾರೆ. ಐ ನೋ ಹಿಮ್ ಮೋರ್ ದ್ಯಾನ್ 40 years. ಆ ದೃಷ್ಟಿಕೋನಕ್ಕೆ ನಾನು ಖರ್ಗೆ ಅವರ ಹೆಸರನ್ನ ಅವತ್ತು ಪ್ರಧಾನಿ ಆದರೆ ಸರಿ, ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಂತ ವಿಚಾರ, ಡಿಸೈಡ್ ಮಾಡೋದು ಅನ್ನೋದನ್ನ ನಾನು ಹೇಳಿದ್ದೇನೆ. ಇವತ್ತು ಖರ್ಗೆ ಅವರ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಾನು ವೈಯಕ್ತಿಕವಾಗಿ ಸಂತೋಷ ಪಡ್ತೇನೆ ಅಷ್ಟೇ. ಇದು ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ದೇನು ತಪ್ಪಿಲ್ಲ. ರಾಹುಲ್ ಗಾಂಧಿ ಅವರು ನಮ್ಮ ಲೀಡರು, ಅವರಾದರೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೂ ಏನೂ ತಪ್ಪಿಲ್ಲ. ಇದು ಪಾರ್ಟಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ತುಂಬ ಚೆನ್ನಾಗಿದೆ ಪಾಪ ಪ್ರಿಯಾಂಕ ಖರ್ಗೆ ಅವರು. ಏನು ಮಾತಾಡಬೇಕು ಅವರು? ತಂದೆಯವ್ರ ಪರವಾಗಿ ನಿಂತ್ಕೊಂಡ್ರೆ ತಂದೆ ಮೇಲಿರೋ ಪ್ರೀತಿಯಿಂದ ವ್ಯಾಮೋಹದಿಂದ ಮಾತನಾಡಿದರು ಅಂತಾರೆ. ಈ ಕಡೆಗೆ ಸಿದ್ದರಾಮಯ್ಯನವ್ರು ಬೈಯಬೇಕು ಅಂತಂದರೆ ಬೈಯೋಕ್ಕಾಗಲ್ಲ, ಸಂಪುಟದಲ್ಲಿದ್ದಾರೆ. ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗೆ ರೀತಿಯಲ್ಲಿ. ಈಗ ರಾಯರೆಡ್ಡಿ ಅವ್ರದ್ದು ಅದೇ ಕತೆ. ಅವರು ಕೂಡ ಈಗ ಕ್ಯಾಬಿನೆಟ್ ದರ್ಜೆ ಸಿಗ್ತಾ ಇದೆ. ಅವರು ಏನು ಮಾತಾಡಬೇಕು, ಆದರೂ ಖರ್ಗೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಆದರೆ ಈಗ ಇನ್ನೊಂದು ಹೊಸ ಟ್ವಿಸ್ಟನ್ನು ಕುಮಾರಸ್ವಾಮಿ ಅವರು ಕೊಟ್ಟಿರೋದು. 2018ರಲ್ಲೇ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಇದಕ್ಕೆ ಸಿದ್ದರಾಮಯ್ಯನವರು ಸೇರಿ ಹಲವರು ಒಪ್ಪಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ. 5 ವರ್ಷದ ಹಿಂದಿನ ಫೈಲನ್ನು ಓಪನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಖರ್ಗೆ ಅವರೇ ಸಿಎಂ ಆಗಲಿ ಅಂತ ದೇವೇಗೌಡರು ಹೇಳಿದ್ರು. ಇದಕ್ಕೆ ವೀಕ್ಷಕರಾಗಿ ಬಂದಂತಹ ಗುಲಾಬ್ ನಬಿ ಆಜಾದ್ ಅವರೇ ಸಾಕ್ಷಿ. ಆದರೆ ಸಿದ್ದರಾಮಯ್ಯನವರು ಮತ್ತೆ ಕೆಲ ನಾಯಕರು ಒಪ್ಪಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಬೌನ್ಸರ್ ಅನ್ನ ಬಿಟ್ಟಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಸೊ 2018ರಲ್ಲೇ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಹೇಳಿ. ಸೊ ಅಂದ್ರೆ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸಿದ್ದೇ ಸಿದ್ದರಾಮಯ್ಯನವರು. ಈಗ ಪ್ರಧಾನಿಯ ವಿಚಾರದ ಕೂಡ ಚರ್ಚೆ ಬಂದಾಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ಬಂದಿದ್ದನ್ನ ತಳ್ಳಿ ಹಾಕುವಂತ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಈಗ ಹೇಳ್ತಾ ಇರೋದು ಇದೆ. ಸೊ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊತ್ತಿಲ್ಲ ಇದು ಯಾವ ರೀತಿಯಲ್ಲಿ ಹೋಗುತ್ತೆ ಅಂತೇಳಿ. ಸೊ ಏನು ಮಾತನಾಡಿದ್ದಾರೆ ನೋಡೋಣ. ನಾನು ಅವತ್ತು ಒಪ್ಪಲಿಲ್ಲ ಅವರು. ನಾವು ಮಾಡಕ್ ತಯಾರಾಗಿದ್ದು ಇವತ್ತು ಕೇಳಿ. ಗುಲಾಮ್ ನಬಿ ಆಜಾದ್ ಬದುಕಿದ್ದಾರೆ, ಇದೇ ಸಿದ್ದರಾಮಯ್ಯವ್ರು ಬದುಕಿದ್ದಾರೆ, ಪರಮೇಶ್ವರ್ ಬದುಕಿದ್ದಾರೆ, ಗೆಲೋಟ್ ಬದುಕಿದ್ದಾರೆ. ಅವ್ರ ಎದುರಿಗೆ ದೇವೇಗೌಡರು ಏನ್ ಹೇಳಿದ್ರು? ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಖರ್ಗೆ ಅವ್ರನ್ನ ನೀವು ಯಾರನ್ನ ಬೇಕೋ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ನಾವು. ಇವತ್ತು ಹೇಳೋದು ಬೇಡ ಸಿದ್ದರಾಮಯ್ಯವರು ಆಗ್ಲಿ ಅಂತೇಳಿ ಖರ್ಗೆ ಅವ್ರನ್ನ ಸೈಲೆಂಟ್ ಆಗಾದ್ರೂ ಇರ್ಬೋದಾಗಿತ್ತಲ್ವಾ? ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ. ರಾಹುಲ್ ಗಾಂಧಿ ಋಣ ತೀರಿಸಬೇಕಲ್ಲ, ಖರ್ಗೆ ಋಣ ಅಲ್ಲ. ಅಲ್ಲಿ ಯಾವುದೋ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ. 16 ಇಂಡಿಯಾ ಪಕ್ಷಗಳು ಖರ್ಗೆ ಅವರ ಮುಂದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ. ಒಬ್ಬ ಕನ್ನಡಿಗ ಇವತ್ತು ಅಲ್ಲೆಲ್ಲೋ ಬೇರೆ ರಾಜ್ಯದವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಘೋಷಣೆ ಮಾಡಿದ್ರೆ, ಸಿದ್ದರಾಮಯ್ಯ ಅವರೇ ಇಂದ ನಾಯಕರು ನೀವೇನು ಹೇಳ್ತಾ ಇದ್ದೀರಿ? ರಾಹುಲ್ ಗಾಂಧಿ ಋಣ ತೀರಿಸಬೇಕಲ್ವಾ ನೀವು? ಇವತ್ತು ಸಂತೋಷವಾಗಿ ಪೂರ್ಣ ಮನಸ್ಸಿನಿಂದ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಲಿ ಅಂತಕ್ಕಂಥದ್ದಕ್ಕೆ ಅಲ್ಲಿ ಯಾರೋ ಬೇರೆ ರಾಜ್ಯದವರು ಹೇಳಿದ್ರೆ ಮುಖ್ಯಮಂತ್ರಿಗಳು, ನೀವು ರಾಹುಲ್ ಗಾಂಧಿ ಆಗಬೇಕು ಅಂತೇಳಿ ನೀವು ಹೇಳಿಕೆ ಕೊಡ್ತೀರಿ ಅಂದ್ರೆ ದಲಿತ ಸಮಾಜಗಳು ಇಂಥ ಲೀಡರ್ನ ಇವತ್ತು ಇನ್ನೂ ನಂಬ್ತೀರಾ?